ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಬಸವನಗರದಲ್ಲಿರುವ ಶ್ರೀಮಾತಾ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು 4 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ. ಶುಕ್ರವಾರ ದಿನಾಂಕ 23/2026ರಂದು ಬೈಲಹೊಂಗಲದ ಪ್ರವಾಸಿ ಮಂದಿರದಲ್ಲಿ ಜಾತ್ರೆ ನಿಮಿತ್ತ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ವಿ.ಐ. ಪಾಟೀಲ್ ಮಾತನಾಡಿ, ಮಹಾಂತೇಶ ಶಾಸ್ತ್ರಿ ಆರಾಧ್ರಿಮಠ್ ರವರು ಆಧ್ಯಾತ್ಮದ ಜೊತೆಗೆ ಮನರಂಜನೆ ನೀಡುವ ಅದ್ಭುತ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಯಶಸ್ವಿಯಾಗಿ ಜಾತ್ರೆಯನ್ನ ನಡೆಸುತ್ತಾ ಬಂದಿದ್ದಾರೆ ಎಂದರು. ಇನ್ನು ಡಾಕ್ಟರ್ ವೇದಮೂರ್ತಿ ಮಹಾಂತಯ್ಯ ಶಾಸ್ತ್ರಿಗಳು ಆರಾಧ್ರಿಮಠ ಅವರು ಮಾತನಾಡಿ, ಇದೇ ತಿಂಗಳು 24ರಿಂದ 27ರವರೆಗೆ 4 ದಿನಗಳ ಕಾಲ ಅದ್ದೂರಿಯಾಗಿ ಜಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ವಿಶೇಷ ಪೂಜೆ, ಅನುಷ್ಠಾನ, ದುರ್ಗಾ ಪಾರಾಯಣ, ಪಂಚಾಚಾರ್ಯರ ಧ್ವಜಾರೋಹಣ, ಧ್ವನಿ ಸುರುಳಿ ಹಾಗೂ ಪುಸ್ತಕ ಬಿಡುಗಡೆಗಳ ಜೊತೆಗೆ 25, 26, 27 3 ದಿನಗಳ ಕಾಲ ಅನೇಕ ಪೂಜಾ ಕಾರ್ಯಕ್ರಮ, ಧರ್ಮಸಭೆ, ಗಿರಿಜಾ ಕಲ್ಯಾಣ, ಸಾರೋಟ ಉತ್ಸವ, ಶಾಂಭವಿ ಶ್ರೀ ಪ್ರಶಸ್ತಿ ವಿತರಣೆ, ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ದೇವಿಯ ಮಹಾರಥೋತ್ಸವ ಜರುಗುವುದು. ಅಷ್ಟೇ ಅಲ್ಲದೆ ಅನೇಕ ಮಠಾಧೀಶರು, ಚಲನಚಿತ್ರ ನಟರು ಸೇರಿದಂತೆ ಇನ್ನೂ ಅನೇಕರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಈ ಒಂದು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು, ಮಹಾಸಂಸ್ಥಾನ ಅಮರಸಿದ್ದೇಶ್ವರ ಮಠ ಅಂಕಲಗಿ ಕುಂದರ್ಗಿ ಇವರು 17 ವರ್ಷಗಳಿಂದ ವಿಶೇಷವಾಗಿ ಈ ಒಂದು ಜಾತ್ರಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿದ್ದು, ವಿಶೇಷತೆ ಮತ್ತು ವಿಧಾಯಕವಾಗಿ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದು, ಈ ವರ್ಷ ದೇಶಕ್ಕೆ ಅನ್ನದಾತರಾದ ರೈತರಿಗೆ ಗೌರವ ಸನ್ಮಾನ ಮಾಡುತ್ತಿರುವುದು ವಿಶೇಷ ಎಂದರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮಾತಾ ದುರ್ಗಾ ಪರಮೇಶ್ವರಿ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ಶ್ರೀ ರಾಜು ಕುರ್ಸೋಮನ್ನವರ್, ಯುವ ಮುಖಂಡರಾದ ಶ್ರೀ ಶೈಲ್ ಎಡಳಿ, ಶ್ರೀ ಮಹಾಂತೇಶ್ ಮತ್ತಿಕೊಪ್, ಶ್ರೀ ಪ್ರಮೋದ್ ಕುಮಾರ್ ವಕ್ಕುಂದ್ಮಠ್, ಶ್ರೀ ಸೋಮನಾಥ ಸೊಪ್ಪಿಮಠ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರ್ಷ ಪದ್ಧತಿಯಂತೆ ಬೈಲಹೊಂಗಲ ಬಸವನಗರದಲ್ಲಿರುವಂಥ ಶ್ರೀಮಾತಾ ದುರ್ಗಾ ಪರಮೇಶ್ವರಿ ಅಮ್ಮನವರ 17ನೇ ವರ್ಷದ ಈ ಜಾತ್ರಾ ಮಹೋತ್ಸವ ಇದೇ ದಿನಾಂಕ 24/3/2026ರಿಂದ 27/3/2026ರವರೆಗೆ 4 ದಿನಗಳ ಪರ್ಯಂತರ ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗತಕ್ಕಂಥದ್ದು. 24ನೇ ತಾರೀಕು ಬೆಳಗ್ಗೆ ಅಮ್ಮನವರಿಗೆ ವಿಶೇಷವಾಗಿರುವಂಥ ಪೂಜೆ, ಅನುಷ್ಠಾನಗಳು, ಅದರ ಜೊತೆಗೆ ದುರ್ಗಾ ಸಪ್ತಸತಿ ಪಾರಾಯಣ ಇತ್ಯಾದಿ ಪೂಜೆಗಳು ನಡೀತಕ್ಕಂಥದ್ದು. ಬೆಳಗ್ಗೆ 10 ಗಂಟೆಗೆ ಪಂಚಾಚಾರ್ಯ ಧ್ವಜಾರೋಹಣ ಕಾರ್ಯಕ್ರಮ ನಡೀತಕ್ಕಂಥದ್ದು. ಸಾಯಂಕಾಲ 6 ಗಂಟೆಗೆ ಧರ್ಮಸಭೆ ಹಾಗೂ ಜಾತ್ರಾ ಮಹೋತ್ಸವದ ಒಂದು ಉದ್ಘಾಟನಾ ಸಮಾರಂಭ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಅಧ್ಯಕ್ಷತೆ ಸ್ಥಾನವನ್ನು ಮಾಜಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ರವರು ಕೂಡ ವಹಿಸ್ಕೊಳ್ತಕ್ಕಂಥದ್ದು. ಅಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮೊಹಮ್ಮದ್ ರೋಷನ್ ಸರ್ ಕೂಡ ಆಗಮಿಸ್ತಕ್ಕಂಥದ್ದು. ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಲಿಕ್ಕೆ ವಿಶೇಷವಾಗಿ IPS ಅಧಿಕಾರಿಗಳಾಗಿರ್ತಕ್ಕಂಥ ಕೆ ಎ ರಾಮರಂಜನ್ ಸರ್ ಕೂಡ ಆಗಮಿಸ್ತಕ್ಕಂಥದ್ದು. ಇನ್ನು ಪುಸ್ತಕದ ಬಿಡುಗಡೆಯನ್ನು ಮಾಡಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಪುಸ್ತಕದ ಬಿಡುಗಡೆಗಾಗಿ ಗೋಕಾಕದ DCC ಬ್ಯಾಂಕಿನ ನಿರ್ದೇಶಕರು ಹಾಗೂ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಜಾರಕಿಹೊಳಿ ಕೂಡ ಆಗಮಿಸ್ತಕ್ಕಂಥದ್ದಾಗ್ತದೆ. ಇನ್ನು ಅವತ್ತು ವಿಶೇಷವಾಗಿ ಆಹ್ವಾನಿತರಾಗಿ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ ಕೂಡ ಆಗಮಿಸ್ತಕ್ಕಂಥದ್ದು, ಕಾವ್ಯ ಕೂಡ ಆಗಮಿಸ್ತಕ್ಕಂಥದ್ದು, ಅದರ ಜೊತೆಗೆ ಮಾಳು ನಿಪ್ನಾಳ್ ಅವರು, ಅದರ ಜೊತೆಗೆ ಬಾಳು ಬೆಳಗುಂದಿಯವರು, ಇನ್ನೂ ಅನೇಕ ಹೆಸರಾಂತ ಕಲಾವಿದರು ಕೂಡ ಅವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥದ್ದಾಗ್ತದೆ. ಇನ್ನು 25/3/2026ರಂದು ಬೆಳಗ್ಗೆ ಅಮ್ಮನವರಿಗೆ ಲಲಿತ ಸಹಸ್ರ ಪಾರಾಯಣ ಮತ್ತು ನಾನಾ ವಿಧದ ಅಲಂಕಾರಗಳನ್ನು ಮಾಡ್ತಕ್ಕಂಥದ್ದು. ಅವತ್ತು ಸಂಜೆ 4 ಗಂಟೆಗೆ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದೊಳಗೆ ನಮ್ಮ ಭಾಗದೊಳಗೆ ಬಹಳಷ್ಟು ಬಡ ಕುಟುಂಬಗಳಿಗೆ ಕಲ್ಯಾಣ ಮಹೋತ್ಸವದ ಅನುಕೂಲಕ್ಕಾಗಿ, ಅಂದರೆ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು 4 ಗಂಟೆಗೆ ಅವತ್ತು ಇಟ್ಕೊಂಡಿರ್ತಕ್ಕಂಥದ್ದು. ಸಾಯಂಕಾಲ ಮತ್ತೆ 7 ಗಂಟೆಗೆ ಧರ್ಮಸಭೆ ಮತ್ತು ವಿಶೇಷವಾಗಿರುವಂಥದ್ದು ಕಾರ್ಯಕ್ರಮಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಸರ್ವೋತ್ತಮ್ ಜಾರಕಿಹೊಳಿ ಅವರು ಕೂಡ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥದ್ದು. ಅವತ್ತು ವಿಶೇಷವಾಗಿ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕೆ
ನಮ್ಮ ಪ್ರಮೋದ್ ಮುತಾಲಿಕ್ ಜಿ ಅವರು ಆಗಮಿಸ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನೂ ಅನೇಕ ಮುಖ್ಯ ಅತಿಥಿಗಳು ಮಠಾಧೀಶರು ಕೂಡ ಆಗಮಿಸ್ತಕ್ಕಂಥದ್ದು. ಅದರ ಜೊತೆಗೆ ಅವತ್ತಿನ ವಿಶೇಷ ಕಾರ್ಯಕ್ರಮದ ಆಹ್ವಾನಿತರಾಗಿ ನಮ್ಮ ಖ್ಯಾತ ಹಿನ್ನೆಲೆ ಗಾಯಕರಾಗಿರ್ತಕ್ಕಂಥ ಹೇಮಂತ್ ಅವರ ತಂಡ, ಅದರ ಜೊತೆಗೆ ನಟರಾಗಿರ್ತಕ್ಕಂಥ ವಿನಯ್ ರಾಜ್ಕುಮಾರ್ ಅವರು, ಅದರ ಜೊತೆಗೆ ಕರ್ಣ ಧಾರಾವಾಹಿ ನಟರಾಗಿರ್ತಕ್ಕಂಥ ಕಿರಣ್ ರಾಜ್ ಅವರು, ಬಿಗ್ ಬಾಸ್ ಖ್ಯಾತಿಯ ಡಾಗ್ ಸತೀಶ್ ಅವರು, ಹಾಗೂ ಇನ್ನೂ ಅನೇಕ ಉತ್ತರ ಕರ್ನಾಟಕದ ಜಾನಪದ ಕಲಾವಿದರು ಕೂಡ ಆಗಮಿಸ್ತಕ್ಕಂಥದ್ದು. ವಿಶೇಷವಾಗಿ ಗೌಡಿಗೆರೆಯ ಬಸಪ್ಪನವರು ಕೂಡ ಅವತ್ತಿನ ದಿನ ಅಮ್ಮನವರ ಸಾನ್ನಿಧ್ಯದೊಳಗೆ ಬರ್ತಕ್ಕಂಥದ್ದು ಕೂಡ ಒಂದು ವಿಶೇಷವಾಗಿರುವಂಥದ್ದು. ಇನ್ನು 26/3/2026 ಬೆಳಗ್ಗೆ 6 ಗಂಟೆಗೆ ಅಮ್ಮನವರಿಗೆ ಏಕಾದಶ ರುದ್ರಪಾರಾಯಣ ಪೂಜೆ ಅನುಷ್ಠಾನಗಳು ಜರುಗತಕ್ಕಂಥದ್ದು. ಸಂಜೆ 4 ಗಂಟೆಗೆ ಬೈಲೊಂಗಲ 3000 ಮಠದಿಂದ ಹುಬ್ಬಳ್ಳಿಯ ಜಗದ್ಗುರುಗಳಾಗಿರ್ತಕ್ಕಂಥ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮೀಜಿಯವರ ಸಾರೋಟ ಉತ್ಸವ ಹಾಗೂ ಅಮ್ಮನವರ ಮೂರ್ತಿ ಉತ್ಸವವನ್ನು ಬೈಲೊಂಗಲ್ 3000 ಮಠದಿಂದ ಪ್ರಾರಂಭವಾಗಿ ದೇವಸ್ಥಾನವನ್ನು ತಲುಪ್ತಕ್ಕಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಸಂಜೆ 7 ಗಂಟೆಗೆ ಧರ್ಮಸಭೆ ಹಾಗೂ ಶಾಂಭವಿ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನತ್ ಜಾರಕಿಹೊಳಿ ಅವರು ಕೂಡ ಆಗಮಿಸ್ತಕ್ಕಂಥದ್ದು. ಮತ್ತು ವಿಶೇಷ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸ್ತಕ್ಕಂಥ ಕುಮಾರಿ ಹಾರಿಕಾ ಮಂಜುನಾಥ್ ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸ್ತಕ್ಕಂಥದ್ದು. 2026ರ ಶಾಂಭವಿ ಶ್ರೀ ಪ್ರಶಸ್ತಿಯನ್ನು ಸಮಾಜ ಸೇವಕರಾಗಿರ್ತಕ್ಕಂಥ ಹುಬ್ಬಳ್ಳಿಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಅಭಿಮಾನಿ ಬಳಗದವರ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಗೋಕಾಕ್ ಅವರಿಗೆ ಈ ವರ್ಷದ ಶಾಂಭವಿ ಶ್ರೀ ಪ್ರಶಸ್ತಿಯನ್ನು ಕೊಡಮಾಡ್ತಕ್ಕಂಥದ್ದು. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹುಬ್ಬಳ್ಳಿಯ ಜಗದ್ಗುರುಗಳು, ಅದರ ಜೊತೆಗೆ ಕಟ್ಕೋಳ ಎಂ ಚಂದ್ರಿಗೆ ಪರಮ ಪೂಜ್ಯರು ಕೂಡ ಆ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಅವತ್ತಿನ ಕಾರ್ಯಕ್ರಮಕ್ಕೆ ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ಸೋನಲ್ ಮತ್ತು ತರುಣ್ ಸುಧೀರ್ ಅವರು, ಅದರ ಜೊತೆಗೆ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ಮೇಘಾ ಶೆಟ್ಟಿ ಅವರು, ಉತ್ತರ ಕರ್ನಾಟಕದ ಜಾನಪದ ಕಲಾವಿದರಾಗಿರ್ತಕ್ಕಂಥ ಮ್ಯೂಸಿಕ್ ಮೈಲಾರಿ ಅವರು, ವೀರು ಜಮಖಂಡಿ ಅವರು, ಇನ್ನೂ ಅನೇಕ ಉತ್ತರ ಕರ್ನಾಟಕ ಕಲಾವಿದರು ಕೂಡ ಆ ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ. ಇನ್ನು 27ನೇ ತಾರೀಕು 27/3/2026 ಬೆಳಗ್ಗೆ ಅಮ್ಮನವರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ, ಮಹಿಳೆಯರಿಂದ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅವತ್ತು ಸಂಜೆ 5 ಗಂಟೆ 15 ನಿಮಿಷಕ್ಕೆ ಅಮ್ಮನವರ ರಥೋತ್ಸವ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ಜರುಗತಕ್ಕಂಥದ್ದು. 3 ಮಂದಿ ಜಗದ್ಗುರುಗಳು, ಒಂದು ಉಜ್ಜಯಿನಿ, ಇನ್ನೊಂದು ಶ್ರೀಶೈಲ, ಮತ್ತೊಂದು ಕಾಶಿ, 3 ಮಂದಿ ಜಗದ್ಗುರುಗಳ ಸಾನ್ನಿಧ್ಯದೊಳಗೆ ರಥೋತ್ಸವ ಜರುಗತಕ್ಕಂಥದ್ದು. ಸಂಜೆ 7 ಗಂಟೆಗೆ ನಮ್ಮ ಉತ್ತರ ಕರ್ನಾಟಕದ ಪ್ರಗತಿಪರ ರೈತರಿಗೆ ವಿಶೇಷವಾಗಿ ಅವರಿಗೆ ಕಾಯಕ ಸೇವಾ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಸುಮಾರು 36 ಹಳ್ಳಿಗಳಿಂದ ಒಂದು ಹಳ್ಳಿಯೊಳಗೆ ಇಬ್ಬಿಬ್ಬರ ರೈತರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಕಾಯಕ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಡಮಾಡ್ತಕ್ಕಂಥದ್ದು. ಆ ಕಾರ್ಯಕ್ರಮದ ಉದ್ಘಾಟಕರಾಗಿ ರೈತಪರ ಹೋರಾಟಗಾರರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರು, ಅದರ ಜೊತೆಗೆ ಚೂನಪ್ಪ ಪೂಜೇರಿ ಅವರು ಕೂಡ ಉದ್ಘಾಟಕರಾಗಿ ಆಗಮಿಸ್ತಕ್ಕಂಥದ್ದು. ಅವತ್ತು ಧ್ವನಿ ಸುರಳಿ ಬಿಡುಗಡೆಯನ್ನು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಈರಣ್ಣ ಕಡಾಡಿ ಅವರು, ಅದರ ಜೊತೆಗೆ ಲಕ್ಕನ್ ಜಾರಕಿಹೊಳಿ ಅವರು ಕೂಡ ಆಗಮಿಸ್ತಕ್ಕಂಥದ್ದಾಗ್ತದೆ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಉಜ್ಜಯಿನಿ, ಶ್ರೀಶೈಲ, ಕಾಶಿ 3 ಮಂದಿ ಜಗದ್ಗುರುಗಳು ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥದ್ದಾಗ್ತದೆ. ರಾತ್ರಿ ವಿಶೇಷ ಕಾರ್ಯಕ್ರಮ ಏನು ಅಂತಂದರೆ, ನಮ್ಮ ಉತ್ತರ ಕರ್ನಾಟಕದ ಗ್ರ್ಯಾಂಡ್ ಫಿನಾಲೆ, ಅದರಲ್ಲಿಯೂ ಕೂಡ ಸೀಸನ್ 5ರ ಒಂದು ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಆಗ್ತಕ್ಕಂಥದ್ದು. ಆ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ, ಅದರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಎಲ್ಲ ಕಲಾವಿದರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇವು 4 ದಿನಗಳ ನಡೀತಕ್ಕಂಥ ವಿಶೇಷ ಕಾರ್ಯಕ್ರಮಕ್ಕೆ ಬೈಲಹೊಂಗಲ ನಾಡಿನ ಸಮಸ್ತ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಸದ್ಭಕ್ತರು ಕೂಡ ಈ 4 ದಿನ ಕಾರ್ಯಕ್ರಮಕ್ಕೆ ಬಂದು ತಾಯಿಯ ಆಶೀರ್ವಾದ ಮತ್ತು ದರ್ಶನ ಭಾಗ್ಯವನ್ನು ಪಡೆದುಕೊಂಡು ನಿತ್ಯವೂ ಕೂಡ ಪ್ರಸಾದ, ಅನ್ನ ಪ್ರಸಾದದ ವ್ಯವಸ್ಥೆಯೂ ಕೂಡ ಇರ್ತದೆ. ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಜೊತೆಗೆ ಈ 4 ದಿನ ಕಾರ್ಯಕ್ರಮ ಎಲ್ಲವೂ ಕೂಡ ಹುಕ್ಕೇರಿ, ಅದರ ಜೊತೆಗೆ ಅಂಕಲಿಗೆ, ಅದರ ಜೊತೆಗೆ ಬೈಲಹೊಂಗಲ 3000 ಮಠದ ಪರಮ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಈ ವಿಶೇಷ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ತಿಳ್ಕೊಂಡು ಈ ಮೂಲಕ ಕೇಳ್ತಾ ಇದ್ದೀವಿ.